ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿ ಪ್ರೈಮನ್ನು ಯೂಸ್ ಮಾಡಿಕೊಂಡು ಮೆಟೀರಿಯಲ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಮಟೀರಿಯಲ್ಸ್ ಅಂತಂದರೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಕಾಂಪೋನೆಂಟ್ಸ್ ಆಗಿರ್ಬೋದು, ಅದನ್ನು ಬಿಸ್ನೆಸ್ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಯೂಸ್ ಮಾಡಿಕೊಳ್ಳುತ್ತೆ. ಸೊ ನಾವು ಸಾಫ್ಟ್ವೇರಲ್ಲಿ ಮೆಟೀರಿಯಲ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಗೇಟ್ವೇ ಆಫ್ ಟ್ಯಾಲಿಯ ಕ್ರಿಯೇಟ್ ಆಪ್ಷನ್ ಮೇಲೆ ಎಂಟರ್ ಮಾಡಿ. ಸೊ ನೆಕ್ಸ್ಟು ಇನ್ವೆಂಟರಿ ಮಾಸ್ಟರ್ಸ್ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇನ್ವೆಂಟರಿ ಮಾಸ್ಟರ್ಸ್ ಅಲ್ಲಿ ನಿಮಗೆ ಸ್ಟಾಕ್ಸ್ ರಿಲೇಟೆಡ್ ಆಪ್ಷನ್ಸ್ಗಳು ಬರುತ್ತೆ. ಸ್ಟಾಕ್ ಗ್ರೂಪ್ಸ್ ಆಗಿರ್ಬೋದು, ಸ್ಟಾಕ್ ಕ್ಯಾಟಗರಿ, ಸ್ಟಾಕ್ ಐಟಮ್, ಯೂನಿಟ್ ಆ್ಯಂಡ್ ಲೊಕೇಶನ್. ಮೊದಲನೇದಾಗಿ ನಾವು ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಯೂನಿಟ್ ಅಂತಂದರೆ ಈ ಮೆಟೀರಿಯಲ್ಸ್ಗಳು ಕೆ ಜಿ, ಲೀಟರ್ಸಾ ಅಥವಾ ಪ್ಯಾಕೆಟಾ, ನಂಬರ್ಸಾ ಅನ್ನೋದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ಯೂನಿಟ್ಸ್. ಸೊ ಇಲ್ಲಿ ಸಿಂಬಲ್ ಅಂತ ಏನಿದೆ ಅದರಲ್ಲಿ ಸಿಂಬಲನ್ನು ಹಾಕಿ ಆ್ಯಂಡ್ ಫಾರ್ಮಲ್ ನೇಮನ್ನು ಕೊಡಿ. ಎಂಟರ್ ಕೆ ಜಿ. ನೆಕ್ಸ್ಟ್ ಡೆಸಿಮಲ್ ಪ್ಲೇಸಸ್ ಬೇಕಿದ್ರೆ ಆ ನಂಬರನ್ನು ಕೊಡ್ಬೋದು, ಅದರ್ವೈಸ್ ಜಸ್ಟ್ ಸೇವ್. ಲೀಟರ್, ಎಂಟರ್, ಸೇವ್. ಸೊ ಈ ಕ್ರಿಯೇಟೆಡ್ ಯೂನಿಟ್ಸನ್ನು ಚೆಕ್ ಮಾಡಬೇಕಾದ್ರೆ ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಡಿಸ್ಪ್ಲೇ ಮಾಡಬೇಕಾದ್ರೂ ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು, ಎಡಿಟಿಗಾದರೂ ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇದಿಷ್ಟು ಐಟಮ್ಸ್ಗಳು ನೀವು ಕ್ರಿಯೇಟ್ ಮಾಡೋದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಎಡಿಟ್ ಮಾಡ್ಕೊಳ್ಬೋದು ಈ ರೀತಿ, ಸೇವ್. ನೆಕ್ಸ್ಟ್ ಸ್ಟಾಕ್ ಐಟಮನ್ನು ಕ್ರಿಯೇಟ್ ಮಾಡುವ ಅಥವಾ ರಾ ಮೆಟೀರಿಯಲ್. ಜಸ್ಟ್ ಎಸ್ಕೇಪ್ ಮಾಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಇನ್ವೆಂಟರಿ ಮಾಸ್ಟರ್ಸಲ್ಲಿ ಸ್ಟಾಕ್ ಐಟಮ್. ಸೊ ನಾನಿಲ್ಲಿ ಲ್ಯಾಪ್ಟಾಪ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಎಂಟರ್. ಸೊ ಇಲ್ಲಿ ಯೂನಿಟ್ಸ್ ಅಂತಿದೆಯಲ್ಲ, ಅದರಲ್ಲಿ ನೀವು ಯೂನಿಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಜಸ್ಟ್ ಎಲ್ಲದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಈ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಕ್ವಾಂಟಿಟಿಯನ್ನು, ರೇಟನ್ನು ಕೊಡಬೇಕಾಗತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ. ಎಂಟರ್ ಮಾಡಿ. ಸೊ ವ್ಯಾಲ್ಯೂ ಆಟೋಮ್ಯಾಟಿಕಲಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಸೇವ್. ಎಂಟರ್, ಸೇವ್. ಸೊ ಈ ರೀತಿ ನಾವು ಮೆಟೀರಿಯಲ್ಸನ್ನು ಕ್ರಿಯೇಟ್ ಮಾಡಿದ್ದೇವೆ. ಈ ಮೆಟೀರಿಯಲನ್ನು ಚೆಕ್ ಮಾಡಬೇಕಾದ್ರೆ ಅಗೇನ್ ಆಲ್ಟರ್ ಆಪ್ಷನಿಗೆ ಹೋಗಿ ಸ್ಟಾಕ್ ಐಟಮ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ನೀವು ಮೆಟೀರಿಯಲನ್ನು ಕ್ರಿಯೇಟ್ ಮಾಡಿರುವಂಥದ್ದು, ಸ್ಟಾಕ್ ಐಟಮನ್ನು ಕ್ರಿಯೇಟ್ ಮಾಡಿದ್ದೀರಾ. ಇದನ್ನು ಎಡಿಟ್ ಮಾಡಬೇಕಾದ್ರೆ ಜಸ್ಟ್ ಎಂಟರ್ ಮಾಡಿಬಿಟ್ಟು ಎಡಿಟ್ ಮಾಡಬಹುದು. ಓಕೆ. ನೆಕ್ಸ್ಟ್ ಬರುವಂಥದ್ದು, ಸಪೋಸ್ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ನೀವು ಗೋಡೌನ್ ಕೂಡ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ನಾವು ಸಾಫ್ಟ್ವೇರಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು, ಮೇಂಟೈನ್ ಮಾಡ್ಬೋದು. ಸೊ ಜಸ್ಟ್ ಕ್ಲಿಕ್ ಆನ್ ಲೊಕೇಶನ್. ಇಲ್ಲಿ ಮೇನ್ ಲೊಕೇಶನ್ ಆಪ್ಷನ್ ಬೈ ಡಿಫಾಲ್ಟ್ ಆಗಿರುತ್ತೆ. ನೀವು ಬೇರೆ ಲೊಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಜಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್ ನ್ಯೂ. ಅಂಡರ್ ಪ್ರೈಮರಿ ಆರ್ ಮೇನ್ ಲೊಕೇಶನ್ಸ್ ಕೊಡ್ಬೋದು. ಎಂಟರ್ ಸೇವ್. ಅಗೇನ್ ನೀವಿಲ್ಲಿ ಲೊಕೇಶನನ್ನು ಕೂಡ ಕ್ರಿಯೇಟ್ ಮಾಡಿದ್ದೀರಾ. ಈ ಲೊಕೇಶನನ್ನು ಚೆಕ್ ಮಾಡಬೇಕಾದ್ರೆ, ಎಡಿಟ್ ಮಾಡಬೇಕಾದ್ರೆ ಅಗೇನ್ ಆಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆ್ಯಂಡ್ ಯು ವಿಲ್ ಗೆಟ್ ದ ಲಿಸ್ಟ್.
ಸೊ ಇದಿಷ್ಟು ಮೆಟೀರಿಯಲನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯೂನಿಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದರ ಇನ್ಫಾರ್ಮೇಷನ್. ಥ್ಯಾಂಕ್ ಯು.